ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಮರಗಳು ರಸ್ತೆಗಳಿರತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿದ್ದೇವೆ. ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅರ್ಧದಷ್ಟು ಮರ ಆವರಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಧರೆಗುರುಳಿರ್ತಕ್ಕಂಥ ಮರ. ಈಗಾಗಲೇ ಲಾಲ್ಬಾಗ್ ರಸ್ತೆಯಲ್ಲಿ ಕೊಂಚ ಮಟ್ಟಿಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೃಹದಾಕಾರದ ಮರ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ ರಸ್ತೆ ಬದಿ ಮರ ರಸ್ತೆಗೆ ಉರುಳಿ ಬಿದ್ದಿರ್ತಕ್ಕಂಥದ್ದು ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ವೆಹಿಕಲ್ಗಳು ಕೂಡ ಟ್ರಾಫಿಕ್ ಇಲ್ಲಿ ಸಿಲುಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬೃಹದಾಕಾರದ ಕೊಂಬೆ ಸಮೇತವಾಗಿ ಬೃಹದಾಕಾರದ ಕೊಂಬೆ ಕೇಬಲ್ ನ ಮೇಲೆ ಉರುಳಿ ಬಿದ್ದಿರ್ತಕ್ಕಂಥ ವಿದ್ಯುತ್ ಕೇಬಲ್ ಕೂಡ ಫುಟ್ಪಾತ್ ಮೇಲೆ ಯಾವ ರೀತಿಯಾಗಿ ಅಪಾಯಕಾರಿಯಾಗಿ ಬಿದ್ದಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಈ ರಸ್ತೆಯ ಮೇಲೆ ಬೃಹದಾಕಾರದ ಕೊಂಬೆ ಉರುಳಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಸ್ಲೋ ಮೂವಿಂಗ್ ನಲ್ಲಿ ವೆಹಿಕಲ್ ಗಳು ತೆರಳುತ್ತಿರ್ತಕ್ಕಂಥ ದೃಶ್ಯಾವಳಿಗಳು ಗಮನಿಸಬಹುದಾಗಿದೆ. ಅಂದ್ರೆ ಅರ್ಧದಷ್ಟು ಈಗಾಗಲೇ ರಸ್ತೆ ಉದ್ದಕ್ಕೂ ಕೂಡ ಅರ್ಧದಷ್ಟು ರಸ್ತೆ ಭಾಗದಲ್ಲಿ ಈಗಾಗಲೇ ಮರದ ಕೊಂಬೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರದ ಕೊಂಬೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿರ್ತಕ್ಕಂಥದ್ದು. ಸ್ಲೋ ಮೂವಿಂಗ್ ಟ್ರಾಫಿಕ್ ನಿಂದಾಗಿ ವೆಹಿಕಲ್ ಗಳು ನಿಂತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಲಾಲ್ಬಾಗ್ ರಸ್ತೆಯಲ್ಲಿ ಮರದ ಬೃಹದಾಕಾರದ ಕೊಂಬೆ ಉರುಳು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಅಡಚಣೆ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.